ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಮೀರಾಕ್ಕ ಏನ್ ಡೌಟು? ಅಂತ ಸೀರಿಯಸ್ ವಿಷಯ ಏನಿಲ್ಲ ಬಿಡಿ. ನಮ್ಮ ಮೀರಂಗೆ ಸಣ್ಣ ಪುಟ್ಟ ಡೌಟ್ ಬರ್ತಾ ಇರುತ್ತೆ. ಇವಾಗ ಅದು ಕೇಳಿದ ಮಾತನ್ನ ಕೇಳಿ ಡೌಟ್ ಕ್ಲಿಯರ್ ಆಗಿರುತ್ತೆ ಅಲ್ವಾ ಮೀರಾ? ಅಹಲ್ಯ ಅಕ್ಕ ಸೂಪರ್ ಸೂಪರ್. ನಾನು ಅಕ್ಕ ಸಾಕೇತಿಗ 3 ಜನನು ಸೇರ್ಕೊಂಡು ಫೋಟೋ ತೆಗ್ಸ್ಕೋಬೇಕು. ಮೇಡಮ್ ಫೋಟೋ ತೆಗಿ. ಆಯ್ತಾ? ಈ ಕಡೆ ಅಕ್ಕ ನೀವು ರೈಟ್ ಸೈಡ್ ನಿಂತ್ಕೊಳ್ಳಿ, ನಾನು ಆ ಕಡೆ ನಿಂತ್ಕೋತೀನಿ. ಸಾಕು, ನೀ ಮಧ್ಯ ಬಾ. ಎಷ್ಟು ಅಂತ ಪೊಲೀಸ್ ಅವ್ರ ಹತ್ರದಿಂದ ನೀನನ್ನು ಬಿಡಿಸ್ಕೊಂಡ್ ಬರ್ಲ? ಪದೇ ಪದೇ ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಮಾಡ್ತೀಯ. ಇನ್ನು ಎಷ್ಟು ಜನದ ಮುಂದೆ ನಿನ್ ತಾಯಿ ತಲೆ ತಗ್ಸ್ಬೇಕು? ಪರವಾಗಿಲ್ಲ, ತಲೆ ಎತ್ತಿ ಮೆರಿತಾ ಆರ್ಡರ್ ಮಾಡಿ ರಾಜ್ಯಭಾರ ಮಾಡ್ತಿದ್ದ ಭವಾನಿ ಇವತ್ತು ತಲೆ ತಗ್ಸೋ ಮಟ್ಟಕ್ಕೆ ಯಾಕೆ ಹೋದ್ರು ಅಂತ ಒಂದ್ಸಾರಿ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಮಿಸ್ಸಸ್ ಭವಾನಿ ಚಂದ್ರ. ನಾನು ನಿನ್ನ ಅಮ್ಮ ಕಣೋ, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಅಮ್ಮ ಅಂತ ಕರಿಯೋ. ಅಮ್ಮ ಅಂತ ಕರಿಬೇಕಾ? ಅಮ್ಮನಿಗೆ ಮಗ ತಾನೇನ್ ಬಯಸ್ತಾನೆ ಅಂತ ಗೊತ್ತಿರ್ಬೇಕು. ಮಗ ಇಷ್ಟಪಟ್ಟಿದ್ದಾನ ತಂದು ಕೊಡೋದು ಗೊತ್ತಿರ್ಬೇಕು. ಅದೇ ಮಗ ತಾನು ಇಷ್ಟಪಟ್ಟಿದ್ದಾನ ತಗೊಳಕ್ ಹೋದಾಗ ಆಗೋ ಗಲಾಟೆಗೆ ಹೆದರಿ ಮಗನಿಗೆ ಬುದ್ಧಿ ಹೇಳೋದಕ್ ಬರಬಾರದು. ಏಯ್, ನೀನು ದುರ್ಗದಲ್ಲಿ ಎಷ್ಟು ಜನರ ತಲೆ ತೆಗೆದ್ರು ನಾನು ನಿನ್ನನ್ನ ಸೇಫ್ ಮಾಡಿ ವಾಪಸ್ ಕರ್ಕೊಂಡು ಬರ್ತೇನೆ. ಆದ್ರೆ ನೀನ್ ಗಲಾಟೆ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಕಣೋ. ನಾವಿನ್ನು ಈಗೀಗ ಬಿಸ್ನೆಸ್ ಶುರು ಮಾಡ್ತಾ ಇದೀವಿ ಇಲ್ಲಿ. ರೆಪ್ಯುಟೇಷನ್ ಹಾಳಾದ್ರೆ ಬಿಸ್ನೆಸ್ ಹಾಳಾಗುತ್ತೆ. ನಮ್ಮ ಮನೆ ಮರ್ಯಾದೆ ಬೀದಿಗೆ ಬರುತ್ತೆ ಕಣೋ. ವಾರೇ ವಾ, ಮಗ ಗಲಾಟೆ ಮಾಡಿದ್ರೆ ನಿಮ್ ಮರ್ಯಾದೆ ಹೋಗುತ್ತಲ್ವಾ? ಅದೇ ನಿಮ್ ದಡ್ತನದಿಂದ 3 ವರ್ಷದ ಕೆಳಗೆ ನನ್ ಮರ್ಯಾದೆ ಹೋಯ್ತಲ್ವಾ? ಅವಾಗ ನಿಮ್ಗೇನು ಅನ್ಸ್ಲಿಲ್ವಾ? ನಿನ್ ಮಗನ್ ಮರ್ಯಾದಿನ ಹರಾಜಾಕಿ ಹೋದ್ಲಲ್ಲ ಆ ಹುಡ್ಗಿ, ಅವಾಗ ನಿನ್ಗೇನು ಅನ್ಸ್ಲಿಲ್ವಾ? ಅದಕ್ಕೆ ತಾನೆ 3 ವರ್ಷದಿಂದ ನೆಮ್ಮದಿ ಇಲ್ದೆ ಕಣ್ಣಿಗೆ ನಿದ್ದೆ ಇಲ್ದೆ ಅವಳನ್ನ ಹುಡುಕ್ತಾ ಇದ್ದಿದ್ದು. ಅದೇ ಕೆಲಸ ನಾನ್ ಮಾಡ್ತಿದ್ದೆ ತಾನೆ. ಇವತ್ತು ಅವಳ ಎಂಗೇಜ್ಮೆಂಟು, ಆ ಮುದ್ಕನಿಗೆ ಇನ್ನೊಂದು 4 ತದ್ಕಿದ್ರೆ ಇವತ್ತು ಅವಳು ಎಂಗೇಜ್ಮೆಂಟ್ ಅಲ್ಲಿ ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾಳೆ ಪ್ರತಿಯೊಂದು ಬಾಯ್ ಬಿಟ್ಟಿರೋನು. ನೀನೇನಾದ್ರೂ ಇನ್ನೊಂದು ಏಟು ಆ ಮುದ್ಕಂಗ್ ಹೊಡೆದಿದ್ದಿದ್ರೆ ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಎಣ್ಸಿರ್ತಿದ್ದೆ. ಅವನಾಗ್ಲೇ ಪೊಲೀಸ್ಗೆ ಫೋನ್ ಮಾಡಿದ ಕಣೋ. ನಾನು ಕೇಳ್ದಾಗ್ಲೇ ಅವನ್ ಏನು ಬಾಯ್ ಬಿಡ್ಲಿಲ್ಲ ಅಂದ್ರೆ ಅವನಿಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಅರ್ಥ. ಈ ಭವಾನಿ ಕೇಳಿದ್ಮೇಲೂ ಅವನಿಗೇನು ಗೊತ್ತಿಲ್ಲ ಅಂತಂದ್ರೆ ನೀನ್ ಏನ್ ಬಾಯ್ ಬಿಡಿಸ್ತೀಯಾ? ಅಪ್ಪಪ್ಪ, ಭವಾನಿ ಹಾಗೆ ಭವಾನಿ ಹೀಗೆ ಅನ್ನೋ ಅಹಂ ಬೆಂಗಳೂರಲ್ಲೂ ನಡೀತಿದ್ಯಾ? ಭವಾನಿ ಹೇಳಿದ್ದೆಲ್ಲ ನಡೆಯುತ್ತೆ, ಭವಾನಿ ಹೇಳಿದ್ದೆಲ್ರು ಕೇಳ್ತಾರೆ ಅನ್ನೋ ಭ್ರಮೆಯಲ್ಲಿ ನೀನ್ ಬದುಕೋ. ನನ್ಗೆ ಆ ಭ್ರಮೆಯಲ್ಲಿ ಬದುಕೋಕ್ ಆಸೆ ಇಲ್ಲ. ನನ್ ಕೆಲ್ಸ ನಾನೇ ಮಾಡ್ಕೋಬೇಕು. ಅಹಲ್ಯನ ನಾನೇ ಹುಡ್ಕೋತೀನಿ. ರಜತ್ ಪ್ಲೀಸ್ ನನ್ ಮಾತ್ ಕೇಳು. ದುಡುಕ್ ಬೇಡ್ವೋ? ಏನಾದ್ರೂ ಹೆಚ್ಚು ಕಮ್ಮಿ ಆಗೋ ತರ ನಡ್ಕೋಬೇಡ್ವೋ? ಅವಳನ್ನ ಎಲ್ಲಿ ಅಂತ ಹುಡುಕ್ತ್ಯಾ? ಹೇಗ್ ಹುಡುಕ್ತ್ಯಾ? ಹುಡುಕ್ತೀನಿ. ಬೆಂಗಳೂರಲ್ಲೇ ಇದ್ದಾಳೆ, ಎಂಗೇಜ್ಮೆಂಟ್ ನಡೀತಾ ಇದೆ ಅಂತ ಗೊತ್ತಾಯ್ತಲ್ವಾ? ಹುಡುಕ್ತೀನಿ. ರಜತ್ ಬೇಡ ಕಣೋ, ನನ್ ಮಾತ್ ಕೇಳು. ಹೇಳಿದ್ ಕೇಳೋ. ಜಾಗ ಬಿಡಮ್ಮ. ಬೇಡ ಕಣೋ, ನನ್ ಮಾತ್ ಕೇಳು. ರಜತ್ ಏ ಅಹಲ್ಯ, ಇದೆಲ್ಲ ಆಗ್ತಾ ಇರೋದು ನಿನ್ನಿಂದಾನೆ ಕಣೆ. ನನ್ನ ಮಗ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇರೋದು ನಿನ್ನಿಂದ. ನನಗಾಗ್ತಾ ಇರೋ ಒಂದೊಂದು ಅವಮಾನಕ್ಕೂ ದೊಡ್ಡ ಬೆಲೆ ಕಟ್ತೀಯ. ನಾನು ನೋಡ್ತೀನಿ ಅದು ಯಾರ ಜೊತೆ ಹೇಗೆ ಎಂಗೇಜ್ಮೆಂಟ್ ಮಾಡ್ಕೋತೀಯ ಅಂತ. ಅಮ್ಮ ಅಮ್ಮ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೆ? ಕೈ ನೋವುತ್ತೆ ಬಿಡು. ಸುತ್ತಮುತ್ತ 10 ಜನ ಇದ್ದಾರೆ ಅನ್ನೋದನ್ನ ಮರಿಬೇಡ. ಇನ್ಮೇಲೆ ಮೊದ್ಲಾಗೆ ಏನೂ ಇರಲ್ಲ, ಎಲ್ಲ ಬದಲಾಗುತ್ತೆ. ಸಾಕೆತ್ಗೆ ಮದ್ವೆ ಆಗ್ತಿದೆ ಕಣೆ. ಹೌದು, ಮದ್ವೆ ಆಗ್ತಿದೆ. ಇವತ್ತು ಎಂಗೇಜ್ಮೆಂಟ್ ಇದೆ, ನನ್ಗೆಲ್ಲ ಗೊತ್ತು. ಅಯ್ಯೋ ದೇವ್ರೆ, ಇವಳಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ? ನೋಡ್ ಮೀರಾ, ಎಲ್ಲ ಗೊತ್ತಿರೋ ಜಾಣೆ ಅಲ್ವಾ ನೀನು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ವೇನೆ ನಿನ್ಗೆ? ಕೂಸು ಮಗು ಆಗುತ್ತೆ, ಮಗು ಬಾಲ್ಯಕ್ಕೆ ಬರುತ್ತೆ, ಬಾಲ್ಯ ಯೌವನಕ್ಕೆ ತಿರುಗುತ್ತೆ, ಯೌವನ ವಯಸ್ಸನ್ನ ಮಾಗ್ಸುತ್ತೆ, ಆಮೇಲೆ ವೃದ್ಧಾಪ್ಯ. ಜೀವನದ ಘಟ್ಟಗಳು ಬದಲಾಗ್ದಾಗೆ ಮನುಷ್ಯನು ಬದಲಾಗ್ತಾನೆ ಕಣೆ.
ಅಮ್ಮ ಈ ಸ್ಪೆಷಲ್ ಕ್ಲಾಸ್ನ ನಾಳೆ ಇಟ್ಕೊಳ್ಳಮ್ಮ. ನೀನ್ ಏನ್ ಹೇಳ್ತಿದ್ಯಾ ನಂಗೆ ಏನೂ ಅರ್ಥ ಆಗ್ತಿಲ್ಲ. ನಾನೀಗ ಅಲ್ಲಿಗೆ ಹೋಗ್ಬೇಕು. ಕೆನ್ನೆ ಮೇಲೆ ಬಾರಿಸ್ತೀನಿ ಇವಾಗ ಕತ್ತೆ. ಅಮ್ಮ ಮೀರಾ, ತಾತ ತಾತ ಕರೀತಿಯಾರ. ಬಂದೆ 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 ಬಂದೆ. ಯೋ ದೇವ್ರೆ, ಇವಳಿಗೆ ಹೇಗಪ್ಪ ಬುದ್ಧಿ ಹೇಳಿ? ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾಳೆ, ತಾನ್ ಹೇಗಿರ್ಬೇಕು ಅಂತಾನೆ ಇವಳಿಗೆ ಗೊತ್ತಿಲ್ಲ. ಚಿನ್ನದ ಗಣಿನೇ ಕೊಟ್ಟಿದ್ದೀರಾ. ಮತ್ತೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಮ್ಮ ತಪ್ಪಾಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಮಾತು! ಇದಕ್ಕಿಂತ ದೊಡ್ಡ ಮಾತು ಬೇಕಾ? ಎಲ್ಲಿ ಚಂದ್ರಕಾಂತ್ ಅವ್ರು ಕಾಣಿಸ್ತಾ ಇಲ್ಲ? ಅಹಲ್ಯ, ಎಲ್ಲಮ್ಮ ನಿಮ್ ಚಿಕ್ಕಪ್ಪ ಕಾಣಿಸ್ತಾ ಇಲ್ಲ? ಅಮ್ಮ, ಚಿಕ್ಕಪ್ಪ ಎಲ್ಲಿ? ಇಲ್ಲೇ ಎಲ್ಲೋ ಹೊರಗಡೆ ಮನೆ ನೋಡ್ತಿರ್ಬೇಕೇನೋ. ಅಯ್ಯೋ, ನಾವು ಹೇಗೆ ಮೈ ಮರೆತು ಕೂತಿದ್ದೀವಿ ನೋಡಿ. ಮುಂದೆ ನಮ್ಮ ಮನೆಗೆ ಬೀಗ್ರಾಗೋರು ಬಂದಿದ್ದಾರೆ, ಅವ್ರಿಗೆ ಮನೆಯೆಲ್ಲ ತೋರಿಸ್ಬೇಕು ಅನ್ನೋ ಯೋಚನೆ ನಮಗೆ ಬರಲಿಲ್ಲ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಒಂದ್ಸರಿ ಮನೆ ನೋಡ್ಕೊಂಡು ಬಂದ್ಬಿಡಿ. ನಾನು 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 ಪ್ಲೀಸ್ ಪ್ಲೀಸ್ ನಾನ್ ಮನೆ ತೋರಿಸ್ತೀನಿ ತಾತ, ಪ್ಲೀಸ್. ಆಯ್ತು ಪುಟಿ. ಏಯ್ ಕೋಳಿ ಮರಿ, ನಾವು ಬೇಡ ಅಂದ್ರೂ ನೀನು ಬಿಡ್ತೀಯಾ? ತಾತ ಹಾಗೆ ಹೇಳ್ತಿದ್ದಾಗೆ ನಿನ್ನೆ ನೆನೆಸ್ಕೊಂಡೆ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೀರಾ, ಹೋಗಮ್ಮ, ಮನೆಯೆಲ್ಲ ತೋರಿಸ್ಕೊಂಡು ಬಂದ್ಬಿಡು. ನನ್ನ ಮಗ ಕಟ್ಸಿದ ಮನೆ ಹೇಗಿದೆ? ನೀವೇನು ಬಿಡಿ ಸರ್, ಶ್ರೀಮಂತರು. ಹಣ ಅನ್ನೋದು ನಿಮ್ಮ ಕೈಯಲ್ಲಿರೋ ಕೊಳೆ ಥರ. ಇಂಥದ್ದು ಕಟ್ಟಿಸ್ತೀರಾ, ಇದಕ್ಕಿಂತ ದೊಡ್ಡದು ಕಟ್ಟಿಸ್ತೀರಾ. ನಮ್ಮ ತಂದೆ ಮತ್ತೆ ತಾತ ಶುರು ಮಾಡಿದಾಗ ನಾವು ಇಷ್ಟು ಶ್ರೀಮಂತರಾಗಿರ್ಲಿಲ್ಲ. ಇದೆಲ್ಲ ಇವ್ರ ಶ್ರಮದಿಂದ ಬಂದಿರೋದು. ಚೇಚೆ, ನನ್ನ ಮಾತಿನ ಅರ್ಥ ನೀವು ಶ್ರಮ ಪಡದೆ ಇಷ್ಟೊಂದೆಲ್ಲ ಪಡ್ಕೊಂಡಿದ್ದೀರಾ ಅಂತಲ್ಲ. ಇಷ್ಟಪಟ್ಟದನ್ನ ಕಷ್ಟ ಆದ್ರೂ ತಗೋತೀರಾ ಅಂತ. ಸಾರಿ ಅಂಕಲ್, ನೀವು ಯಾಕೆ ಈ ಮಾತು ಹೇಳ್ತಾ ಇದ್ದೀರಾ ಅಂತ ನನಗೆ ಹಠ ಬಿದ್ದು ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಪಿಸ್ತೆ ಅಂತ ತಾನೆ. ನನ್ನ ಮಗಳಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಅವಳಿಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಆದ್ರೆ ಏನು ಮಾಡ್ತೀರಾ? ನಿಮ್ಮ ಮಗಳೇ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ನಾನು ಆಸೆ ಪಟ್ಟಿದ್ರಿಂದ ತುಂಬ ವಿಷಯ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಷ್ಟೇ ಆಗಲಿ ಹೆಣ್ಣು ಅಂದಮೇಲೆ ಅವಳ ಜೀವನದಲ್ಲಿ ಮದುವೆ ಅನ್ನೋ ಘಟ್ಟ ಬಂದೇ ಬರುತ್ತಲ್ಲ. ಅದು ನಮ್ಮ ಅಣ್ಣನ ಜೊತೆನೇ ಯಾಕೆ ಆಗಬಾರ್ದು ಅಂತ ಅನ್ಕೊಂಡೆ. ಹಾಗೆ ನಾನು ಅಬ್ಸರ್ವ್ ಮಾಡಿರೋ ಇನ್ನೊಂದು ವಿಷಯ ಏನಂದ್ರೆ, ಅಹಲ್ಯ ಅವರು ಅಣ್ಣನ ಬೇಡ ಅಂತಿರ್ಲಿಲ್ಲ. ತಾವು ಮದುವೆ ಆದ್ರೆ ತಮ್ಮ ಫ್ಯಾಮಿಲಿನ ಯಾರು ನೋಡ್ಕೊಳ್ತಾರೆ ಅನ್ನೋ ಭಯಕ್ಕೆ ಮದುವೆನ ಬೇಡ ಅಂತಿದ್ರು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಕೆಲ್ಸಕ್ಕೆ ಬಾರ್ದವನು ಅಂತನಾ? ತಪ್ಪು ತಿಳ್ಕೊಬೇಡಿ. ನಾನು ಅಹಲ್ಯ ಅವ್ರ ಹತ್ರ ಮಾತಾಡಿದಾಗ ಅವ್ರು ಈ ಮದುವೆ ಬೇಡ ಅನ್ನೋದಕ್ಕೆ ಏನು ಕಾರಣ ಕೊಟ್ಟಿದ್ರೋ ಅದನ್ನ ನಿಮ್ಮ ಹತ್ರ ಹೇಳ್ತಿದ್ದೀವಿ ಅಷ್ಟೇ. ನೋಡಿಪ್ಪ ಚಂದ್ರಕಾಂತ್, ಮದುವೆ ಸಂಬಂಧ ವಿಷಯಗಳು ಬಂದಾಗ ಮನಸ್ಸುಗಳು ಸ್ವಲ್ಪ ಆಚೆ ಈಚೆ ಆಗತ್ತೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀವು ನಮ್ಮ ಸಂಬಂಧ ಮಾಡಿ ನಿಮ್ಮ ಮನಸ್ಸಿಗೆ ಬೇಜಾರಾಗೋದಿಲ್ಲ. ನೀವು ನಿಮ್ಮ ಕುಟುಂಬದವ್ರು ಎಲ್ಲರೂ ನಮ್ಮನ್ನ ತುಂಬಾ ಇಷ್ಟಪಡ್ತೀರಾ. ಏನೇ ಆಗ್ಲಿ ಸರ್, ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಅಂತಾರೆ. ಒಟ್ನಲ್ಲಿ ನನ್ನ ಮಗಳು ನನ್ನಿಂದ ದೂರ ಆದ್ಲು. ಇಲ್ವಲ್ಲ, ಇಲ್ಲಿ ಯಾರು ಯಾರಿಂದನೂ ದೂರ ಆಗ್ತಿಲ್ಲ, ಎಲ್ಲರೂ ಒಂದಾಗ್ತಿದ್ದೀವಿ ಅಷ್ಟೆ. ಏನ್ ನಿಮ್ಮ ಮಾತಿನ ಅರ್ಥ? ಇಂಟ್ರೊಡಕ್ಷನ್ ಆದ್ರೂ ಚೆನ್ನಾಗಿ ಮಾಡ್ಕೊಡೆ. ಸಾರಿ ಸಾರಿ, ನಮ್ಮ ಮನಿನ ನಾನು ಹಾಗೆ ಕರಿತೀನಿ. ಇದು ನಮ್ಮ ಅನಿಕೇತ್ ರೂಮ್. ಈ ರೂಮ್ ತುಂಬಾ ಬೋರಿಂಗು. ಒಳ್ಳೆ ಹಾಸ್ಪಿಟ್ಲ್ ತರ ಯಾವಾಗ್ಲೂ ನೀಟಾಗಿರುತ್ತೆ. ಒಳಗ್ ಹೋದ್ರೆ ಶಾಂತವಾಗಿರುತ್ತೆ. 5 ನಿಮಿಷ ಕೂತ್ಕೊಂಡ್ರೆ ನಿದ್ದೆನೆ ಬಂದ್ಬಿಡುತ್ತೆ.
ಮೀರಾ, ನೀವಂತೂ ಬೇರೆಯವ್ರ ಕನ್ನ ಸಕ್ಕದಾಗಿ ಹಿಡಿತೀರಾ. ಅದ ಒಟ್ಟುಗುಣ. ಸರಿ ಸರಿ, ನಿಮ್ಗೊಂದು ಇಂಪಾರ್ಟೆಂಟ್ ರೂಮ್ ತೋರ್ಸೋದಿದೆ. ಬನ್ನಿ 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 ಬನ್ನಿ. ಓ ಮೈ ಗಾಡ್, ಹಾಗಾದ್ರೆ ಇದು ಖಂಡಿತ ಕಾಮಧೇನು ರೂಮೇ. ಯಾರ ರೂಮ್ ಇದು? ನನ್ ಸಾಕು ರೂಮು. ಅಕ್ಕ, ಸಾರಿ ಸಾರಿ, ಕರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಲ್ವಾ? ಇದು ನನ್ ಸಾಕೇತ್ ರೂಮು. ನಿನ್ ಸಾಕೇತಾ? ಹಾ, ನನ್ ಸಾಕೇತ್ ರೂಮು. ಆ ರೂಮ್ ನೋಡಿದ್ರಲ್ಲ, ಅದು ತುಂಬಾ ಬೋರಿಂಗು. ನಂಗೆ ಈ ರೂಮ್ ಅಂದ್ರೆ ಫೇವ್ರೇಟ್. ಇಲ್ಲಿ ತರ್ಲೆ, ತಮಾಷೆ, ಖುಷಿ ಎಲ್ಲ ಮಜಾ ಮಾಡ್ಬೋದು ಗೊತ್ತಾ. ನನ್ ಫೇವ್ರೇಟ್ ರೂಮ್ ಇದು. ಅಹಲ್ಯ ಅಕ್ಕ, ನೀವು ಮದ್ವೆ ಆದ್ಮೇಲೆ ಇರ್ಬೇಕಾಗಿರೋದು ಇದೇ ರೂಮಲ್ಲಿ. ಬನ್ನಿ ಬನ್ನಿ. ನಮ್ರತಾ, ಹೇಗಿದೆ ನಿಮ್ ಭಾವನ್ ರೂಮು? ಸೂಪರ್. ಆದ್ರೆ ನೀವ್ ಕೇಳಿದನ್ನೆಲ್ಲ ಕೊಡೋ ಕಾಮಧೇನು ಅಂದ್ರಲ್ಲ, ಅದ್ ನನಗಿಷ್ಟ ಆಯ್ತು. ಹೈ ಫೈ. ಹಾ, ಈ ಫೋಟೋ ಬಗ್ಗೆ ನಾನು ನಿಮ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡೋದಿದೆ. ಇದು ನಮ್ ಫ್ಯಾಮಿಲಿ ಫೋಟೋ. ನಾವೆಲ್ಲರೂ ಒಟ್ಟಿಗೆ ತೆಗೆಸ್ಕೊಂಡಿದ್ ಫೋಟೋ ಇದು. ಆ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದಾರಲ್ಲ, ಅವರೇ ಶಾಂತಲಮ್ಮ. ಈ ಮನೆ ಮಹಾರಾಣಿ. ಈ ಮನೆಗೆ ಅವರೇ ಜೀವ ಗೊತ್ತಾ. ಅವ್ರ ಪಕ್ಕ ಕೂತಿದಾರಲ್ಲ, ಅವರೇ ಅರುಣೇಂದ್ರ ಅಂಕಲ್ಲು. ಸಾಕೇತ್ ಅವ್ರಪ್ಪ. ಅವ್ರಿಬ್ರು ಮಧ್ಯೆ ನಿಂತಿರೋದೆ ನಮ್ ಸಾಕು. ಶಾಂತಲಮ್ಮನ್ ಪಕ್ಕ ನಿಂತಿದಾರಲ್ಲ, ಅವರು ನಮ್ಮಮ್ಮ ಶಾಂಭವಿ. ನಮ್ಮಪ್ಪ ಈ ಮನೆಗೆ ಡ್ರೈವರ್ ಆಗಿದ್ರು ಗೊತ್ತಾ. ಈ ಕಡೆ ಕೂತಿರೋದು ವಿಜಯೇಂದ್ರ ಅಂಕಲ್ ಮತ್ತೆ ಸಂಗೀತ ಆಂಟಿ. ಪ್ರಣಮ್ ಅವ್ರ ಅಪ್ಪ ಅಮ್ಮ. ಆ ಪುಟ್ಟ ಪಾಪನೇ ನಮ್ ಪ್ರಣಮ್ ಗೊತ್ತಾ. ಈ ಕಡೆ ಸ್ಟೈಲಿಶ್ ಆಗಿ ನಿಂತಿರೋದು ಯಾರು ಹೇಳಿ? ಅನಿಕೇತ್, ನಮ್ ಗುಕ್ಕು. ಎಲ್ಲ ಬಿಡಿ, ತಾತನ್ ತೊಡೆ ಮೇಲೆ ಕೂತಿರೋ ಆ ಪುಟ್ಟ ಕ್ಯೂಟ್ ಗರ್ಲ್ ಯಾರು ಹೇಳಿ? ನಾನೇ, ಮೀರಾ. ಜವಾಬ್ದಾರಿ ತಗೊಂಡ. ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡ. ಅಪ್ಪ ಇಲ್ದಿರೋ ಕೊರ್ಗು ಒಂಚೂರು ಇಲ್ದಿರೋ ಹಾಗೆ ಈಗ್ಲೂ ನೋಡ್ಕೊತಿರೋದು ನನ್ ಸಾಕು. ಈ ಮನೆ ನನ್ ಪಾಲಿಗೆ ಸ್ವರ್ಗ. ಇವರೆಲ್ಲ ನನ್ ದೇವ್ರುಗಳು ಗೊತ್ತಾ. ತುಂಬಾ ದೊಡ್ಡ ಫ್ಯಾಮಿಲಿ ಅಲ್ವಾ ನಿಮ್ದು? ಆಗಿತ್ತು, ಈಗಿಲ್ಲ. ಆದ್ರೆ ಮುಂದೆ ಇನ್ನು ದೊಡ್ಡ ಫ್ಯಾಮಿಲಿ ಆಗುತ್ತೆ. ಅದೇಗೆ? ನಿಮ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಜೊತೆ ಸೇರಿದ್ಮೇಲೆ ಇದಿನ್ನು ಸೂಪರ್ ಫ್ಯಾಮಿಲಿ ಆಗಲ್ವಾ?